ವೇರ್ ಆರ್ ಯು? ಐ ಆಮ್ ಇನ್ ಮಾಲ್. ನಾನು ಮತ್ತೆ ನನ್ನ ಸೊಸೆ ಶಾಪಿಂಗ್ ಮಾಡೋದಿಕ್ಕೆ ಅಂತ ಬಂದಿದ್ದು. ಓ ಹೌದಾ, ಅದೇ ಕಣೆ ಟ್ರಿಪ್ ಹೇಳಿದ್ನಲ್ಲ ಸಂಡೇ ಹೋಗೋಣ ಅಂತ, ಅದು ಕ್ಯಾನ್ಸಲ್ ಆಗ್ಬಿಟ್ಟಿದೆ. ಸೊ ನೆಕ್ಸ್ಟ್ ವೀಕ್ ಹೋಗೋಣ. ಹೌದಾ, ಯಾಕೆ ಏನಾಯ್ತು? ಏನಿಲ್ಲ ಕಣೆ, ಸ್ವಲ್ಪ ಜನ ಫ್ರೆಂಡ್ಸ್ ಏನೋ ಈ ಸಂಡೇನಲ್ಲಿ ಬರಕ್ಕಾಗಲ್ಲ, ಸೊ ನೆಕ್ಸ್ಟ್ ಸಂಡೇ ಹೋಗೋಣ ಅಂತ ಹೇಳಿದ್ರು. ಹಾಗಾಗಿ ಅದೇಗ್ ಬಿಟ್ಟು ಹೋಗಕ್ಕಾಗುತ್ತೆ ಹೇಳು. ಸೊ ನೆಕ್ಸ್ಟ್ ವೀಕ್ ಹೋಗೋಣ. ಯು ಡೋಂಟ್ ಮೈಂಡಾ? ಓ ಹೌದಾ, ಇಟ್ಸ್ ಓಕೆ, ಪರವಾಗಿಲ್ಲ ಬಿಡು, ನೆಕ್ಸ್ಟ್ ವೀಕ್ ಹೋಗೋಣ. ಹಾಗಾದ್ರೆ ಈ ಸಂಡೇ ಫ್ರೀ ಇದ್ರೆ ನಾವಿಬ್ರು ಎಲ್ಲಾದ್ರೂ ಔಟಿಂಗ್ ಹೋಗೋಣ? ಇಲ್ಲ ಕಣೆ ಅಮ್ಮ, ನನಗೂ ಸ್ವಲ್ಪ ಕೆಲಸ ಇದೆ ಆಫೀಸ್ ಮೀಟಿಂಗ್ ಅದು ಇದು ಅಂತ ಬಿಸಿ ಇರ್ತೀನಲ್ಲ, ಸೊ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಾನು ಮತ್ತೆ ನನ್ನ ಹಸ್ಬೆಂಡ್ ಮತ್ತೆ ಮಕ್ಳೆಲ್ಲಾನು ಒನ್ ಡೇ ಟ್ರಿಪ್ ಹೋಗೋಣ ಅಂತ ಅನ್ಕೊಂಡಿದೀವಿ. ಹಾಗಾಗಿ ಮೀಟ್ ಮಾಡಕ್ ಆಗಲ್ಲ ಕಣೆ, ಸಾರಿ. ಹೋ ಹೌದು, ನೀನ್ ಹೇಳೋದು ಒಂಥರ ಒಳ್ಳೇದೇನೆ. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ನಾವು, ಇಲ್ಲ ಅಂತ ಅಂದ್ರೆ ಲೈಫೇ ಒಂಥರ ಬೋರಿಂಗ್ ಅನ್ಸ್ಬಿಡುತ್ತೆ. ಇಟ್ಸ್ ಓಕೆ ಬಿಡು, ನಾನು ಹಾಗಾದ್ರೆ ಏನಾದ್ರೂ ಪ್ಲಾನ್ ಮಾಡ್ಕೋತೀನಿ. ಓಕೆ ಕಣೆ, ಬಾಯ್. ಇದನ್ನ ಹೇಳೋಣ ಅಂತಾನೆ ಕಾಲ್ ಮಾಡಿದ್ದು ನಾನು ನಿಂಗೆ. ಎಂಜಾಯ್ ಯುವರ್ ಡೇ. ಓ ಥ್ಯಾಂಕ್ಸ್ ಕಣೆ. ಓಕೆ ಬಾಯ್, ನಾನು ಆಮೇಲೆ ನಿನ್ಗೆ ಕಾಲ್ ಮಾಡ್ತೀನಿ. ಓಕೆ ಮಾ, ಬಾಯ್. ಇವಳೇನ್ ಟ್ರೈನ್ ಮಾಡ್ತೀನಿ ಅಂತ ಹೋಗಿ ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲ. ಛೇ, ನಾನೇನು ನನ್ನ ಲೆವೆಲ್ ಏನು, ನಾನ್ ಹೋಗಿ ಹೋಗಿ ಒಬ್ರಿಗೋಸ್ಕರ ಕಾಯೋದಾ? ಏನ್ ಮಾಡೋದು, ಹಣೆ ಬರ ಹಂಗ್ ಬದ್ಲಾಗ್ಬಿಟ್ಟಿದೆ. ಅದಕ್ಕೆ ಇವಳಿಗೋಸ್ಕರ ನಾನ್ ವೇಟ್ ಮಾಡ್ತಾ ಇದ್ದೀನಿ. ತುಂಬಾ ಬೋರ್ ಆಗ್ತಾ ಇದೆ ಅಪ್ಪ. ಹಲೋ, ಎಕ್ಸ್ಕ್ಯೂಸ್ ಮಿ ಮೇಡಮ್. ಎಸ್ ಮ್ಯಾಮ್. ನಿಮ್ ಜೊತೆ ನನ್ ಸೊಸೆ ಬಂದಿದ್ಲಲ್ಲ ಡ್ರೆಸ್ ಸ್ಟೈಲ್ ನೋಡೋದಕ್ಕೆ ಅಂತ ಹೇಳಿ, ಇಷ್ಟೊತ್ತಾದ್ರೂ ಬರ್ಲೇ ಇಲ್ಲ. ಓ ಹೌದಾ ಮೇಡಮ್, ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಒಂದು 5 minutes ನಾನು ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಹಾ ಓಕೆ. ಗೀತಾ, ನೀನ್ ಟ್ರಯಲ್ ಮಾಡಕ್ ಹೋಗಿ ಎಷ್ಟೊತ್ತಾಯ್ತು? ನನ್ಗಂತೂ ಸಿಕ್ಕಾಪಟ್ಟೆ ಬೋರ್ ಆಗೋಯ್ತು ಇಲ್ಲಿ. ನಾನು ಯಾವತ್ತೂ ಈ ತರ ನಿಂತ್ಕೊಂಡು ಕಾದಿದ್ದೇ ಇಲ್ಲ ಗೊತ್ತಾ. ನನ್ ಯಾವ್ದಾದ್ರು ಡ್ರೆಸ್ ಇಷ್ಟ ಆದ್ರೆ ತಗೊಂಡೋಗಿ ಬಿಲ್ ಮಾಡಿಸ್ಕೊಂಡು ನಾನು ಓಡ್ತಾನೆ ಇದ್ದೆ. ನೀನು ಇಷ್ಟೊತ್ತು ಗಂಟ ಹೋಗಿದ್ಯಾ? ಡ್ರೆಸ್ಗಳೆಲ್ಲ ಎಲ್ಲಿ? ಅಯ್ಯೋ ಅತ್ತೆ, ಅವಕ್ಕೆಲ್ಲ ಏನ್ ಬಟ್ಟೆ ಅಂತ? ಅಯ್ಯೋ ದೇವ್ರೆ, ನನ್ಗಂತೂ ಮೈ ಮೇಲೆ ಹಾಕೊಂಡ್ರೆ ಬಟ್ಟೆ ಮೈ ಮುಚ್ಚ ತರ ಇರ್ಬೇಕು. ಆ ಬಟ್ಟೆನಲ್ಲಿ ಮೈ ಕೈ ಎಲ್ಲ ಕಾಣಿಸ್ತೈತೆ. ಅಸಹ್ಯ ಆಗೋಯ್ತಪ್ಪ, ಆ ಬಟ್ಟೆ ಕೈಯಲ್ಲಿ ಮುಟ್ಟಕ್ಕೂ ಅಸಹ್ಯ ಆಗೋಯ್ತು. ಅದಕ್ಕೆ ಅಲ್ಲೇ ಬಿಟ್ಟು ಬಂದ್ಬಿಟ್ಟೆ. ಅಲ್ಲ ಕಣೆ ಗೀತಾ, ನಾನ್ ನಿನ್ನ ಮಾಡರ್ನ್ ಆಗಿ ಚೇಂಜ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ನೀನ್ ನೋಡಿದ್ರೆ ನನಗೆ ಸಪೋರ್ಟ್ ಮಾಡ್ತಾ ಇಲ್ವಲ್ಲ. ನಾನೇ ತಾನೇ ತೆಗೆದುಕೊಟ್ಟಿದ್ದೀನಿ ನಿಮ್ಗೆ ಆ ಡ್ರೆಸ್ಗಳೆಲ್ಲ. ನಾನ್ ನೋಡಿ ನೇನೆ ಕೊಟ್ಟಿದ್ದು, ಅದು ಡ್ರೆಸ್ಗಳು ಚೆನ್ನಾಗಿದಾವೆ ಅದನ್ನ ಹಾಕು ಅಂತ. ಹೊರಗಡೆ ಹುಡುಗಿರು ನೋಡಿದ್ಯಾ ಯಾವ ತರ ಇದಾರೆ ಅಂತ? ಎಷ್ಟು ಮಾಡರ್ನ್ ಆಗಿರ್ತಾರೆ ಅಂತದ್ರಲ್ಲಿ ನೀನ್ ಮಾಡರ್ನ್ ಆಗಿರು ಅಂತಂದ್ರೆ ಯಾಕೆ ಈ ತರ ಆಡ್ತಾ ಇದೀಯಾ? ನನ್ಗೆ ನೀನು ಮತ್ತೆ ನನ್ ಮಗ ಇಬ್ರು ಚೆನ್ನಾಗಿರ್ಬೇಕು ಅನ್ನೋದೇ ಆಸೆ, ಗೊತ್ತಾಯ್ತಾ? ಅದಕ್ಕೇನೆ ನಾನು ನಿನ್ನ ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರೋದು. ನೀನ್ ಇದೇ ತರ ಆಡ್ತಾ ಇದ್ರೆ ನಿನ್ಗೂ ನನ್ ಮಗಂಗೂ ಡೈವರ್ಸ್ ಕೊಡ್ಸ್ಬಿಟ್ಟು ನಾನು ಬೇರೆ ಮದ್ವೆ ಮಾಡ್ಬೇಕಾಗತ್ತೆ. ನನ್ ಮಗಂಗೆ ಇಲ್ಲಿ ಯಾವ ಮುಲಾಜೆ ಇಲ್ಲ. ನನ್ ಮಗ ಖುಷಿಯಾಗಿರ್ಬೇಕಷ್ಟೇ. ನನ್ ಮಗಂಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಅರ್ಥ ಆಯ್ತಾ? ಅದು ಹಾಗಲ್ಲ ಅತ್ತೆ, ನನ್ಗೆ ಆ ಡ್ರೆಸ್ ಇಷ್ಟ ಆಗ್ಲಿಲ್ಲ, ಅದಕ್ಕೆ ನನ್ ಬೇಡ ಅಂತ ಬಿಟ್ಟು ಬಂದೆ. ನೋಡು, ಇಲ್ಲಿ ನಿನ್ ಇಷ್ಟ ಕಷ್ಟ ಕೇಳೋದಕ್ಕೆ ಇಲ್ಲಿ ಯಾರು ರೆಡಿ ಇಲ್ಲ. ನಮ್ಗೆ ಹೇಗ್ ಬೇಕೋ ನೀನ್ ಆ ತರ ಬದ್ಲಾಗ್ಬೇಕು ಅಷ್ಟೇ. ಸರಿ ಅತ್ತೆ, ಆಯ್ತು, ನೀವ್ ಹೆಂಗ್ ಹೇಳ್ತೀರೋ ಹಂಗೆ ಕೇಳ್ತೀನಿ. ಸರಿ, ನಾನ್ ನಿನ್ಗೆ ಡ್ರೆಸ್ಗಳೆಲ್ಲ ನಾನೇ ಸೆಲೆಕ್ಟ್ ಮಾಡ್ತೀನಿ. ನೀನ್ ಹೋಗಲ್ಲಿ ಹೊರಗಡೆ ಕುತ್ಕೊಂಡಿರು. ಈಗ ನಾನ್ ತೆಗೆದುಕೊಟ್ಟಿನಲ್ಲ ಆ ಸೈಜ್ ನಿನ್ಗೆ ಆಗುತ್ತಾ? ಅತ್ತೆ ಅವೆಲ್ಲ ಚಿಕ್ಕವೈತವೆ, ಮೈ ಕೈ ಎಲ್ಲ ಕಾಣಿಸ್ತಿದೆ, ಕಾಲೆಲ್ಲ ಕಾಣಿಸ್ತಾ ಇತ್ತು. ಅದನ್ನೆಲ್ಲ ಬಿಡು, ಡ್ರೆಸ್ ನಿನ್ಗೆ ಆಗುತ್ತಾ ಅಷ್ಟೇ ಕೇಳ್ತಿರೋದ್ ನಾನು. ಮತ್ತೆ ಆಗುತ್ತೆ. ಸರಿ, ನಾನು ಅದೇ ಡ್ರೆಸ್ಗಳನ್ನ ತಗೊಂಡ್ಬರ್ತೀನಿ. ನಡಿ ಪಾರ್ಲರ್ಗೆ ಹೋಗೋಣ, ಅಲ್ಲಿ ನಿನ್ನ ಮೇಕಪ್ ಮಾಡಿಸಿ ನಾನು ರೆಡಿ ಮಾಡ್ತೀನಿ. ಸರಿ ಅತ್ತೆ, ಆಯ್ತು. ಹಲೋ, ಎಕ್ಸ್ಕ್ಯೂಸ್ ಮೀ. ಎಸ್ ಮೇಡಮ್. ನೋಡಿ, ಆ ಡ್ರೆಸ್ಗಳೆಲ್ಲ ಅಲ್ಲೇ ಬಿಟ್ಟು ಬಂದಿದ್ದಾಳಂತೆ, ಆ ಡ್ರೆಸ್ಗಳೆಲ್ಲ ಪ್ಯಾಕ್ ಮಾಡ್ಬಿಡಿ. ಓಕೆ ಮೇಡಮ್, ಶ್ಯೂರ್. ಇದೇ ಪಾರ್ಲರ್ ನಾನು ಹೇಳಿದ್ದು. ಇಲ್ಲಿ ಒಬ್ಳು ಹುಡುಗಿ ಇದ್ದಾಳೆ, ತುಂಬಾ ಚೆನ್ನಾಗಿ ಮೇಕಪ್ ಮಾಡ್ತಾಳೆ. ಬಾ, ನಿನ್ಗೂ ತೋರಿಸ್ಕೊಡ್ತೀನಿ. ಇನ್ಮೇಲೆ ಯಾವಾಗ್ಲೂ ಇಲ್ಲೇ ಬರುವಂತೆ. ಸರಿ ಅತ್ತೆ, ಆಯ್ತು. ಹಲೋ ಮ್ಯಾಮ್, ಪ್ಲೀಸ್ ಕಮಿಂಗ್. ನೀವು ನಮ್ ಸಲೂನ್ಗೆ ಬಂದಿದ್ ನನ್ಗಂತೂ ತುಂಬಾ ಖುಷಿ ಆಯ್ತು. ಮೊನ್ನೆ ಕಾಲ್ ಮಾಡಿದ್ರಿ ಮೇಡಮ್, ನಿಮ್ ಸೊಸೆ ಬರ್ತಾರೆ ಅಂತ, ಇವ್ರೇನಾ? ಹಾ ಎಸ್, ಇವಳೆ. ಇವ್ರಿಗೆ ನೀವು ಮೇಕಪ್ ಮಾಡ್ಬೇಕಾಗಿರೋದು. ಓಕೆ ಮೇಡಮ್. ಗೀತಾ, ನಿಮ್ಗೆ ಯಾವ ಸರ್ವಿಸ್ ಬೇಕೋ ಅವರೆಲ್ಲ ಮಾಡ್ಕೊಡ್ತಾರೆ, ನೀನ್ ಹೋಗೆಲ್ಲ ಮಾಡಿಸ್ಕೊ. ಸರಿ ಅತ್ತೆ, ಆಯ್ತು. ಮೇಡಮ್, ನಿಮ್ಗೆ ನಮ್ಮ ಕಡೆಯಿಂದ ಯಾವ ಸರ್ವಿಸ್ ಬೇಕು? ಮ್ಯಾನಿಕ್ಯೂರ್, ಪೆಡಿಕ್ಯೂರ್, ವ್ಯಾಕ್ಸಿಂಗ್, ಫೇಸ್ ಹೇರ್ಸ್ ಎಲ್ಲ ರಿಮೂವ್ ಮಾಡ್ಕೊಡ್ತೀವಿ. ಐಬ್ರೋಸ್ ಎಲ್ಲ ತುಂಬಾ ನೀಟಾಗಿ ಮಾಡ್ತೀವಿ. ಆಮೇಲೆ ನೇಲ್ ಆರ್ಟ್ ಕೂಡ ಇದೆ ಮೇಡಮ್ ನಮ್ಮ ಹತ್ರ. ನೇಲ್ ಆರ್ಟ್ ಇದೆ, ಫೇಶಿಯಲ್ಸ್, ಫೇಸ್ ಬ್ಲೀಚಿಂಗ್ ಇದೆ, ಮತ್ತೆ ಫೇಸ್ ಗ್ಲೋ ಟ್ರೀಟ್ಮೆಂಟ್ ಇದೆ. ನಿಮ್ಗೆ ಯಾವ ತರ ಸರ್ವಿಸ್ ಮಾಡ್ಲಿ? ಆಮೇಲೆ ನಮ್ಮಲ್ಲಿ ಗೋಲ್ಡನ್ ಫೇಶಿಯಲ್ ಕೂಡ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಮೇಡಮ್. ಎಲ್ಲರೂ ಗೋಲ್ಡನ್ ಫೇಶಿಯಲ್ ನೇ ಜಾಸ್ತಿ ರೆಕಮೆಂಡ್ ಮಾಡ್ತಾರೆ. ನಾನು ಕೂಡ ಅದನ್ನೇ ರೆಕಮೆಂಡ್ ಮಾಡ್ತೀನಿ. ನಿಮ್ಗೆ ಮಾಡಿಸ್ಕೋತೀರಾ? ಏನ ಗೋಲ್ಡನ್ ಫೇಶಿಯಲ್? ಚಿನ್ನದ ಫೇಶಿಯಲ್? ಅಯ್ಯೋ ದೇವ್ರೆ, ಚಿನ್ನದ ರೇಟು ಗ್ರಾಮ್ಗೆ 10,000 ರೂಪಾಯಿ ಆಗೈತೆ. ಅಂತದ್ರಲ್ಲಿ ನೀವು ಚಿನ್ನ ಹಾಕ್ಬಿಟ್ಟು ಮಕ್ಕಕ್ಕೆ ಫೇಶಿಯಲ್ ಮಾಡ್ತೀರಾ? ಅಯ್ಯೋ, ನನ್ ಮರ್ಯಾದೆ ತೆಗಿಯಕ್ಕೆ ನಮ್ಮನೆ ಸೊಸೆ ಆಗಿದ್ದಾಳೆ ಅಂತ ಅನ್ಸುತ್ತೆ. ಇಲ್ಲ ಮೇಡಮ್, ನಾವು ಗೋಲ್ಡ್ ಹಾಕಿ ಫೇಶಿಯಲ್ ಮಾಡಲ್ಲ, ಅದು ಬೇರೆ ಅದು ಕಿಟ್ ಇದೆ ಮೇಡಮ್, ನಾವು ನಿಮ್ಗೆ ಮಾಡ್ಕೊಡ್ತೀವಿ. ನಿಮ್ಗೆ ಯಾವ ತರ ಟ್ರೀಟ್ಮೆಂಟ್ ಬೇಕು ಹೇಳಿ ಮೇಡಮ್. ಅತ್ತೆ, ಅದಂತಂತನೋ ಹೇಳ್ತಾವ್ರೆ, ಅದಂತಂತ ಕ್ಯೂರು ಅಂತಾರೆ. ನನಗೆ ಗೊತ್ತಾಯ್ತಿಲ್ಲ ಕಣತೆ, ನನಗಿದೆಲ್ಲ ಗೊತ್ತಿಲ್ಲ ಕಣತೆ. ನೀವೇ ಹೇಳಿ ಅದೇನು ಅಂತ, ನೀವ್ ಏನ್ ಹೇಳ್ತೀರೋ ನಾನು ಅದನ್ನ ಮಾಡಿಸ್ಕೊತೀನಿ. ಒಳ್ಳೆ ಕ್ರಮ ಕಣೆ, ನಿಮ್ಗಿದೆಲ್ಲ ಗೊತ್ತಿಲ್ಲ ಅಂತ ನನಗೆ ಗೊತ್ತು. ಎಕ್ಸ್ಕ್ಯೂಸ್ ಮೀ. ಎಸ್ ಮ್ಯಾಮ್.
ನೋಡಿ ಇವ್ರಿಗೆ ಎಲ್ಲಾ ತರ ಟ್ರೀಟ್ಮೆಂಟ್ ಮಾಡಿ. ನಿಮ್ಗೆ ಅನ್ಸುತ್ತಲ್ಲ ಇವಳು ಸ್ವಲ್ಪ ಹಳ್ಳಿನಲ್ಲಿ ಹುಟ್ಟಿ ಬೆಳೆದಿದ್ದೆಲ್ಲ ಹಳ್ಳಿನಲ್ಲೇ, ಸೊ ಹಂಗಾಗಿ ಇವಳಿಗೆ ಇದ್ರ ಬಗ್ಗೆ ಎಲ್ಲ ನಾಲೆಡ್ಜ್ ಇಲ್ಲ. ಸೊ ನಿಮ್ಗೆ ಇವಳಿಗೆ ಯಾವ್ಯಾವ ಟ್ರೀಟ್ಮೆಂಟ್ ಸೂಕ್ತ ಅನ್ಸುತ್ತೆ ಅದನ್ನೆಲ್ಲ ಮಾಡಿ. ಮೆನಿಕ್ಯೂರ್, ಪೆಡಿಕ್ಯೂರ್, ಫೇಶಿಯಲ್, ಮತ್ತೆ ಹೇರ್ ಕೂಡ ಹೇರ್ ಕಟ್ ಮಾಡಿ. ಮತ್ತೆ ಅದು ಯಾವ ಹೇರ್ ಕಟ್ ಮಾಡಿ ಗೊತ್ತಾ, ಲೇಯರ್ ಕಟ್ ಮಾಡ್ಬಿಡಿ. ಮತ್ತೆ ಸ್ಮೂತಿಂಗ್ ಗೆ ಒಂದು ಹೇರ್ ಪ್ಯಾಕ್ ಹಾಕಿ. ನೆಕ್ಸ್ಟ್ ನೈಲ್ ಆರ್ಟ್ ಇದೆ ಅಂತ ಅಂದ್ರಲ್ಲ ಅದನ್ನು ಮಾಡ್ಬಿಡಿ. ಹಾಗೆ ನನ್ನ ಹತ್ರ ಕೆಲವೊಂದು ಡ್ರೆಸ್ ಗಳು ಪರ್ಚೇಸ್ ಮಾಡಿದೀನಿ. ಆ ಡ್ರೆಸ್ ಎಲ್ಲ ಹಾಕಿ ಇವಳಿಗೆ ರೆಡಿ ಮಾಡ್ಬೇಕು. ಫುಲ್ ಮಾಡರ್ನ್ ಆಗಿ ಚೇಂಜ್ ಆಗ್ಬೇಕು. ಓಕೆ ಮೇಡಮ್, ನೋಡಿ ನಿಮ್ ಸೊಸೆನ ನಾನು ಹಳ್ಳಿ ಹುಡುಗಿಯಿಂದ ಸಿಟಿ ಹುಡುಗಿಯಾಗಿ ಯಾವ ತರ ತಯಾರು ಮಾಡ್ತೀನಿ ಅಂತ. ಜಸ್ಟ್ ಒಂದು ಹಾಫ್ ಆಫ್ ದ ಡೇ ಬೇಕಾಗುತ್ತೆ. ಒಂದು ಅರ್ಧ ದಿನದಲ್ಲಿ ನಾನು ಅವ್ರಿಗೆ ಎಲ್ಲಾ ತರ ಟ್ರೀಟ್ಮೆಂಟ್ ಮಾಡಿ ಅವ್ರನ್ನ ಫುಲ್ ಸಿಟಿ ಹುಡುಗಿ ಮಾಡ್ಕೊಡ್ತೀನಿ ಮೇಡಮ್. ಅಷ್ಟು ಮಾಡಿ. ಮತ್ತೆ ನಮ್ಗಿದೆಲ್ಲ ಬೇಡ ಕಾಣತ್ತೆ. ಅದೆಂತೆಂತದ್ನು ಬಟ್ಟೆ ತಂದಿದ್ರಲ್ಲ, ಬಟ್ಟೆ ಎಲ್ಲ ಹಾಕಬಿಟ್ಟು ಮನೇಲೆ ಪೇರೆಂಟ್ ಲವ್ಲಿ ಪೌಡ್ರು ಎಲ್ಲ ಹಾಕೊಂಡು ಬೆಳ್ಳಗಾಯ್ತೀನಿ ಅತ್ತೆ. ಮನೇಲೆ ಎಲ್ಲರೂ ಪೌಡ್ರು ಕ್ರೀಮ್ ಹಾಕೊಂಡು ಬೆಳಗಾಗದಾಗಿದ್ರೆ ಪಾರ್ಲರ್ಗಳು ಅಂತ ಯಾಕೆ ಇರ್ತಿದ್ದೆ ಹೇಳು? ಪಾರ್ಲರ್ಗಳು ಏನಕ್ಕೆ ಬಂದಿದ್ದಾವೆ ಅಂತಂದ್ರೆ ಹೆಣ್ಮಕ್ಳು ಸೌಂದರ್ಯನ ಇನ್ನೂ ಹೆಚ್ಚು ಮಾಡೋದಿಕ್ಕೆ. ಅರ್ಥ ಆಯ್ತಾ? ನಾನ್ ಹೇಳಿದ ಮಾತನ್ನ ನಿನ್ ಕೇಳು ಅಷ್ಟೇ. ಇಲ್ಲಿ ನಿಂದೇನು ನಡೆಯಲ್ಲ. ನಾವ್ ಹೇಳ್ದಂಗ್ ನೀನ್ ಕೇಳ್ಬೇಕು. ಸರಿ ಅತ್ತೆ, ಆಯ್ತು. ಬನ್ನಿ ಮೇಡಮ್, ಆ ಕಡೆ ರೂಮ್ಗೆ ಹೋಗೋಣ. ಮೇಡಮ್ ಇಲ್ಲಿ ಚೇರ್ ಮೇಲೆ ಕುತ್ಕೊಳ್ಳಿ. ಮೇಡಮ್ ನೀವು ಇಲ್ಲೇ ಕುತ್ಕೊಳ್ಳಿ. ಮೇಡಮ್ ಸ್ವಲ್ಪ ಕಂಫರ್ಟಬಲ್ ಆಗಿ ಕುತ್ಕೊಳ್ಳಿ. ಸರಿ. ನೋಡಮ್ಮ, ನಿಮ್ಮಲ್ಲಿ ಯಾವ್ಯಾವ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ ಎಲ್ಲಾನು ಮಾಡು. ಎಷ್ಟಾದ್ರೂ ಖರ್ಚಾಗ್ಲಿ, ಆದ್ರೆ ನನ್ ಸೊಸೆ ಸಿಟಿ ಅವ್ರ ತರ ಕಾಣಿಸ್ಬೇಕು. ಆ ತರ ರೆಡಿ ಮಾಡ್ಬೇಕು ನೀನು. ಓಕೆ ಮೇಡಮ್, ನಮ್ ಡ್ಯೂಟಿನೇ ಅದಲ್ವಾ ಮೇಡಮ್. ಇಲ್ಲಿ ಬರೋರು ಎಲ್ಲಾರ್ಗು ಸ್ಯಾಟಿಸ್ಫ್ಯಾಕ್ಷನ್ ಆಗೋ ತರನೇ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಮತ್ತೆ ಅದೇ ತರ ಸರ್ವಿಸ್ ಕೊಡ್ತಾ ಇದೀವಿ. ಬೇಕಾದ್ರೆ ನೀವೇ ನೋಡೋರಂತೆ ನಿಮ್ ಸೊಸೆನ ಯಾವ ತರ ತಯಾರು ಮಾಡ್ತೀವಿ ಅಂತ. ನೀವು ಇಷ್ಟಿನಿಂದ ಬರ್ತಾ ಇದ್ದೀರಾ, ನಿಮ್ಗೆ ಹೇಗ್ ಅನ್ಸುತ್ತೆ? ನಮ್ ಸಲೂನ್ ನಲ್ಲಿ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿದೆ ಅಂತ ಅನ್ಸುತ್ತಾ? ಓ, ನನ್ಗಂತೂ ಇಲ್ಲಿ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇನ್ ಸಲೂನ್ ಬಿಟ್ಟು ನಾನು ಬೇರೆ ಎಲ್ಲೂ ಹೋಗಲ್ಲ. ಹಾಗಾಗಿನೇ ನನ್ನ ಸೊಸೆನೂ ಕೂಡ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದೀನಿ. ಪ್ಲೀಸ್ ಅವಳಿಗೆ ಸ್ವಲ್ಪ ಎಲ್ಲಾ ತರ ಟ್ರೀಟ್ಮೆಂಟ್ ಇದೆ ಅಂದ್ರಲ್ಲ ಎಲ್ಲಾನು ಮಾಡಿ ಅವಳನ್ನ ಫುಲ್ ಚೇಂಜ್ ಮಾಡ್ಬಿಡ್ಬೇಕು ನೀವು. ನನ್ ಮಗ ಅವಳನ್ನ ನೋಡಿದ ತಕ್ಷಣ ಸುಸ್ತಾಗ್ಬಿಡ್ಬೇಕು. ಇವಳೇನ ನನ್ ಹೆಂಡತಿ ಅನ್ನೋ ತರ ಕಾಣಿಸ್ಬೇಕು. ಆ ರೀತಿ ರೆಡಿ ಮಾಡಿ. ಓಕೆ ಮೇಡಮ್, ತಗೊಳ್ಳಿ. ಕೈ ಸೌತೆಕಾಯಿ. ಅಯ್ಯಯ್ಯೋ ಮೇಡಮ್, ಏನ್ ಮಾಡ್ಬಿಟ್ರಿ ನೀವು? ಸೌತೆಕಾಯಿನ ತಿನ್ನೋದಿಕ್ಕೆಲ್ಲ ಕೊಟ್ಟಿದ್ದು. ಸೌತೆಕಾಯಿ ತಿಂದು ಇನ್ನೇನ್ ಮಾಡ್ತಾರೆ? ನೀವು ನನಗೆ ಸೌತೆಕಾಯಿ ಕೊಟ್ಟಲ್ಲ, ಅದಕ್ಕೆ ತಿನ್ನೋದಿಕ್ಕೇನೋ ಅಂತ ಹೇಳ್ಬಿಟ್ಟು ತಿನ್ಕೊಬಿಟ್ಟೆ. ಸೌತೆಕಾಯಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಅಯ್ಯೋ ದೇವ್ರೆ. ಏ ಗೀತಾ, ಫಸ್ಟ್ ಅದು ಏನು ಕೊಟ್ರು ಅಂತ ತಿಳ್ಕೊ, ಆಮೇಲಿಂದ ಬಿಚ್ಚಿ ಮಾತಾಡು. ಫಸ್ಟ್ ತಿನ್ಬಿಟ್ಲು ಕೊಡ್ತಿದಂಗೆ ನೀನೆ. ಸೌತೆಕಾಯಿ ಏನಾದ್ರು ಕಂಡವಳನ್ನ ತರ ಅನ್ಕೋಬೇಕವ್ರು. ಹೋಗ್ಲಿ ಬಿಡಿ ಮೇಡಮ್, ನಾನು ಬೇರೆ ತಂದು ಕೊಡ್ತೀನಿ. ತಗೊಳ್ಳಿ ಮೇಡಮ್, ಇದನ್ನ ತಿನ್ಬಾರ್ದು, ಇದನ್ನ ಕಣ್ಮೇಲೆ ಇಟ್ಕೋಬೇಕು. ಯವಿ, ತಿನ್ನೋದನ್ನ ಕಣ್ಮೇಲೆ ಇಟ್ಕೊಂಡಾರೆ. ಅಯ್ಯೋ, ಹಿಂಗೆ ತಿನ್ನೋ ವಸ್ತು ಎಲ್ಲಾನು ಕಣ್ಮೇಲೆ ಕೈ ಮೇಲೆ ಎಲ್ಲ ಇಟ್ಕೊಂಡು ಗಲೀಜ್ ಮಾಡ್ಕೊಂಡು ವೇಸ್ಟ್ ಮಾಡ್ಬಾರ್ದು. ಕೊಡಿ, ತಿಂತೀನಿ. ಗೀತಾ, ಅದನ್ನ ಆತರ ಎಲ್ಲ ಹೇಳ್ಬಾರ್ದಮ್ಮ. ಅದನ್ನ ಕಣ್ಮೇಲೆ ಇಟ್ಕೊಳ್ಳೋದು ಏನಕ್ಕೆ ಅಂತಂದ್ರೆ ಕಣ್ಣಲ್ಲಿ ಡಾರ್ಕ್ ಸರ್ಕಲ್ ಎಲ್ಲ ಇರುತ್ತಲ್ಲ, ಅದು ಆಗ್ಬಾರ್ದು ಅಂತ. ನೋಡು, ಅವ್ರು ಹೇಳ್ತಿದಾರಲ್ಲ, ಆತರ ಕಣ್ಮೇಲೆ ಇಟ್ಕೋ. ಸರಿ ಆಯ್ತು. ಅಯ್ಯೋ, ಇವ್ರಂತ ಜನನೋ ಏನೋ ತಿನ್ನೋ ವಸ್ತು ಎಲ್ಲಾನು ಕಣ್ಮೇಲೆ ಇಟ್ಕೊಂಡು ವೇಸ್ಟ್ ಮಾಡ್ತಾರೆ. ಸೌತೆಕಾಯಿ ಮಾತ್ರ ಭಾರಿ ಚೆನ್ನಾಗಿತ್ತು. ಇವನ್ನ ಹಂಗೆ ಎತ್ತಿ ಬಾಯಿಲಿ ತೆಗ್ದು ಅಂತ ಹಾಕಂಬಿಲ್ಲ. ಬೇಡ, ನಮ್ಮ ಅತ್ತೆ ಆಮೇಲೆ ಕುഞ്ഞೋ 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 ಅಂದ್ಬಿಡ್ತಾಳೆ. ಬೇಡಪ್ಪ ಮೇಡಮ್, ನಾನು ಇವ್ರಿಗೆ ಎಲ್ಲಾ ತರ ಟ್ರೀಟ್ಮೆಂಟ್ ಕೊಡ್ತೀನಿ. ಎಲ್ಲಾ ತರ ಸರ್ವಿಸ್ ಎಲ್ಲ ಆದ್ಮೇಲೆ ನಿಮ್ ಸೊಸೆನ ರೆಡಿ ಮಾಡಿ ಕರ್ಕೊಂಡ್ ಬರ್ತೀನಿ. ನೀವು ಅಲ್ಲಿ ಹೊರಗಡೆ ಕುತ್ಕೋಬಹುದು ಮೇಡಮ್, ಅಲ್ಲಿ ಸ್ಪೇಸ್ ಇದೆ. ಬನ್ನಿ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ನಿಮ್ಗೆ ನಾನು ವ್ಯಾಕ್ಸಿನ್ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದೀನಿ. ನಿಮ್ಗೆ ಯಾವ ತರ ವ್ಯಾಕ್ಸಿನ್ ಮಾಡ್ಲಿ? ಕೋಲ್ಡ್ ವ್ಯಾಕ್ಸ್ ಮಾಡ್ಲಾ, ಹಾಟ್ ವ್ಯಾಕ್ಸ್ ಮಾಡ್ಲಾ? ಎಂತದು ವಕ್ಸ್ ಅಂದ್ರೇನು ಮೇಡಮ್? ವ್ಯಾಕ್ಸ್ ಅಂತ ಹೇಳಿದ್ರೆ ಈ ಕೈಯಲ್ಲಿ ಮತ್ತೆ ಫುಲ್ ಬಾಡಿನಲ್ಲಿ ಅನ್ವಾಂಟೆಡ್ ಹೇರ್ಸ್ ಎಲ್ಲ ಏನಿರುತ್ತೆ ಮೇಡಮ್, ಅದನ್ನೆಲ್ಲ ರಿಮೂವ್ ಮಾಡ್ತೀವಿ. ಏರ್ಸ್ ಅಂದ್ರೆ ಅದೇ ಕೂದ್ಲು, ಮೈ ಮೇಲೆ ಇರ್ತವಲ್ಲ ರೋಮಗಳು, ಅವನ ಯವಿ ರೋಮ ಎಲ್ಲಾನು ತೆಗ್ಸಕ್ಕೆ ನನ್ ಕೈಲಾಗೋದಿಲ್ಲ ಕಣಪ್ಪ. ಆ ರೋಮ ಎಲ್ಲ ಕಿತ್ರೆ ಹೊಸಿ ನೋವು ಆಯ್ತದ. ಒಂದು ಕೂದ್ಲು ಕಿತ್ರೆ ಚುರು 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 ಅನ್ನತ್ತೆ. ನಿನ್ನ ಮೈಯಲ್ಲಿರೋ ಕೂದಲೆಲ್ಲ ತೆಗಿತೀನಿ ಅಂತೀರಾ? ಬೇಡಪ್ಪ, ಬೇಡ 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 ಬೇಡ. ನಾನು ಆತರ ಎಲ್ಲ ಭಯ ಪಟ್ಕೊಳಕ್ ಹೋಗ್ಬಿಡಿ. ಏನಿಲ್ಲ ಮೇಡಮ್, ಇಲ್ಲಿ ತುಂಬಾ ಜನ ಅದೇ ತರ ಟ್ರೀಟ್ಮೆಂಟ್ ಗಳನ್ನ ತಗೋತಾರೆ. ನಮ್ಗಂತೂ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಆದಷ್ಟು ನೋವು ಆಗದೆ ಇರೋ ತರನೇ ನಾವು ಮಾಡ್ತೀವಿ ಮೇಡಮ್. ಬೇಡಪ್ಪ, ಅಯ್ಯಪ್ಪ, ನನ್ಗದೆಲ್ಲ ಇಷ್ಟ ಆಗಲ್ಲ ಮೇಡಮ್. ಬೇಡ ಅಂದ್ರೆ ಹೇಗೆ ಹೇಳಿ? ನೀವು ತಗೊಂಬಂದಿರೋ ಡ್ರೆಸ್ ಹಾಕೋಬೇಕು ಅಂತಂದ್ರೆ ನೀವು ವ್ಯಾಕ್ಸ್ ಮಾಡಿಸ್ಕೊಳ್ಳೇಬೇಕು. ಇಲ್ಲ ಅಂತಂದ್ರೆ ಅದು ತುಂಬಾ ವಿಯರ್ಡ್ ಆಗಿ ಕಾಣಿಸುತ್ತೆ ಮೇಡಮ್. ಯಾಕಂದ್ರೆ ವಿ ಆಗಿ ಕಾಣಿಸ್ತವ ಹಂಗಂದೇನು? ಅಲ್ಲ, ನೀವು ಏನೇನೋ ಮಾತಾಡ್ತೀರಲ್ಲ, ನನ್ಗೆ ಅರ್ಥ ಆಗಂಗ್ ಹೇಳ್ಬೇಕು ನೀವು. ಓ ನೋ ಮೇಡಮ್, ಅದು ತುಂಬಾ ಅಸಹ್ಯವಾಗಿ ಕಾಣಿಸುತ್ತೆ. ಸ್ವಲ್ಪನೂ ಚೆನ್ನಾಗ್ ಕಾಣಿಸಲ್ಲ. ಎಂತ ಮಾತಾಡಿದ್ರಿ ನೀವು? ತಂದಿರೋ ಬಟ್ಟೆನೆ ಹರ್ಕಲು ಮುರ್ಕಲು ತಂದವ್ರೆ ನಮ್ಮತ್ತೆ. ಅದಕ್ಕಿಂತ ಅಸಹ್ಯ ಇನ್ಯಾವ್ದೈತೆ ಹೇಳಿ?
ನೋಡಿ ಮೇಡಮ್, ಅವ್ರು ತಂದಿರೋದೆಲ್ಲ ಫ್ಯಾಷನ್ ಬಟ್ಟೆಗಳು. ಇಲ್ಲಿ ಸಿಟಿನಲ್ಲಿ ಎಲ್ಲಾದ್ರೂ ಅದೇ ತರ ಡ್ರೆಸ್ ಗಳನ್ನೇ ಹಾಕೊಳ್ಳೋದು. ಸೊ ನೀವು ಆ ತರ ಬಟ್ಟೆಗಳನ್ನ ಹಾಕೋಬೇಕು ಅಂತಂದ್ರೆ ವ್ಯಾಕ್ಸಿಂಗ್ ಮಾಡಿಸ್ಲೇಬೇಕಾಗತ್ತೆ. ಬೆಸ್ಟ್ ಮೇಡಮ್, ಹಾಟ್ ವ್ಯಾಕ್ಸ್ ತಗೊಂಡ್ಬಿಡಿ ನೀವು. ನಾನ್ ನೀಟಾಗಿ ಮಾಡ್ಕೊಡ್ತೀನಿ. ನಿಮ್ಮ ಅತ್ತೆಯವ್ರಿಗೆ ನಾನು ಹೇಳಿದೀನಲ್ಲ, ನಿಮ್ ಫುಲ್ ಸಿಟಿ ಹುಡುಗಿ ತರ ನಾನು ಚೇಂಜ್ ಮಾಡ್ತೀನಿ ಅಂತ ಹೇಳಿ. ದಯವಿಟ್ಟು ಮೇಡಮ್, ನೀವು ನನ್ಗೆ ಕೋಪರೇಟ್ ಮಾಡ್ಲೇಬೇಕು ಮೇಡಮ್. ಇಲ್ಲ ಅಂತಂದ್ರೆ ನನ್ಗೆ ಮಾಡೋದಿಕ್ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲ ನಿಮ್ ಕೈಲಿ ಆಗಲ್ಲ ಅಂತ ಹೇಳಿದ್ರೆ ನಿಮ್ಮ ಅತ್ತೆಯವ್ರ ಹತ್ರ ಹೋಗಿ ಹೇಳ್ತೀನಿ. ನೀವು ಏನ್ ಮಾಡ್ತೀರಾ ನೋಡಪ್ಪ. ನಮ್ಮ ಅತ್ತೆ ಹತ್ರ ಬೇಡ ಬೇಡ, ಅದೇನ್ ಮಾಡ್ತೀರಾ ಮಾಡಿ, ಮಾತ್ರ ನೋವು ಮಾಡ್ಬೇಡಿ. ನನ್ಗೆ ನೋವು ಮಾಡಿದ್ರೆ ನನ್ಗೆ ಸಹಿಸ್ಕೊಳಕ್ ಆಗೋದಿಲ್ಲ. ಅತ್ತೆ ಬಿಡ್ತೀನಿ ಕುತ್ಕೊಂಡು. ಇಲ್ಲ ಮೇಡಮ್, ನೀಟಾಗಿ ಮಾಡ್ಕೊಡ್ತೀನಿ. ಸರಿ ಆಯ್ತು ಮೇಡಮ್. ಜ್ಯೂಸ್ ಏನಾದ್ರು ತಗೋತೀರಾ? ನೋ ಥ್ಯಾಂಕ್ಸ್. ಅಂದಾಗೆ ಎಲ್ಲ ಸರ್ವಿಸ್ ಆಗ್ತಾ ಇದೆಯಾ? ನೋಡಿ, ಅವಳು ಇದುವರೆಗೂ ಯಾವುದೇ ತರ ಬ್ಯೂಟಿ ಪಾರ್ಲರ್ ಆಗ್ಲಿ ಯಾವುದೇ ತರ ಕಾಸ್ಮೆಟಿಕ್ಸ್ ನ ಯೂಸ್ ಮಾಡಿಲ್ಲ. ಸೊ ಅವಳ ಸ್ಕಿನ್ ಗೆ ಅಲರ್ಜಿ ಆಗ್ಬಿಟ್ರೆ ಅಂತ ಭಯ ಆಗ್ತಾ ಇದೆ. ಸ್ವಲ್ಪ ಕೇರ್ ತಗೊಂಡು ಸ್ವಲ್ಪ ನೀಟಾಗಿ ಮಾಡಿ. ನೋ ಮ್ಯಾಮ್, ನೀವು ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೇಬೇಡಿ. ಯಾಕಂದ್ರೆ ನಮ್ ಸಲೂನ್ ಅಲ್ಲಿ ಎಲ್ಲಾ ತರನು ಹೈಜೀನ್ ಮೇಂಟೈನ್ ಮಾಡ್ತಾ ಇದೀವಿ. ಸೊ ಆ ತರ ಏನು ಆಗಲ್ಲ ಮೇಡಮ್. ನಾವು ಪ್ಯಾಕ್ ಟೆಸ್ಟ್ ಮಾಡಿನೇನೆ ಈ ಎಲ್ಲಾ ಪ್ರಾಡಕ್ಟ್ ನು ಯೂಸ್ ಮಾಡೋದು. ಕಸ್ಟಮರ್ಸ್ ಒಳ್ಳೆ ಒಪಿನಿಯನ್ ಕೊಟ್ರೆ ಅಲ್ವಾ ಮೇಡಮ್ ನಮಗೂ ಬಿಸ್ನೆಸ್ ಆಗೋದು. ಸೊ ನಾವ್ ಆ ತರ ಎಲ್ಲ ರಿಸ್ಕ್ ತಗೊಳಕ್ ಹೋಗಲ್ಲ. ಇವಾಗ ತಾನೇ ನಿಮ್ ಸೊಸೆ ಅವ್ರಿಗೆ ವ್ಯಾಕ್ಸಿನ್ ಎಲ್ಲ ಕಂಪ್ಲೀಟ್ ಆಗಿದೆ. ಈಗ ಫೇಶಿಯಲ್ಗೋಸ್ಕರ ಸ್ವಲ್ಪ ಫೇಸ್ ಮಾಸ್ಕ್ ಎಲ್ಲ ಹಾಕಿ ಕೂರ್ಸ್ಬಿಟ್ಟು ಬಂದಿದೀನಿ. ಒಂದು 20-15 ಮಿನಿಟ್ಸ್ ಅಲ್ಲಿ ಹೋಗ್ಬಿಟ್ಟು ಅದೆಲ್ಲ ರಿಮೂವ್ ಮಾಡಿ ನೆಕ್ಸ್ಟ್ ಹೇರ್ದೆಲ್ಲ ನಾನು ಮಾಡ್ಕೊಡ್ತೀನಿ ಮೇಡಮ್. ಹಾ, ಓಕೆ ಓಕೆ. ನೋಡಿದ್ರಾ, ಹಳ್ಳಿ ಹುಡುಗಿನ ಕರ್ಕೊಂಡ್ ಬಂದು ಸಿಟಿ ಹುಡುಗಿ ಮಾಡ್ತಾ ಇದೀನಿ. ಹೆಂಗೆ ನಾವು ಸೂಪರ್ ಅಲ್ವಾ? ನೋಡೋಣ ನಮ್ ಸೊಸೆ ಮುಂದೆ ಆದ್ರೂ ಬದಲಾಗ್ತಾಳ ಇಲ್ಲ ಮತ್ತೆ ಅದೇ ತರ ಇರ್ತಾಳ ಗೊತ್ತಿಲ್ಲ. ಸ್ವಲ್ಪ ಸಮಯದ ನಂತರ. ಎಕ್ಸ್ಕ್ಯೂಸ್ ಮೀ ಮ್ಯಾಮ್, ನಿಮ್ ಸೊಸೆ ರೆಡಿ ಆಗಿದ್ದಾರೆ ಮೇಡಮ್. ಬನ್ನಿ ಬನ್ನಿ, ನಾಚಿಕೆ ಏನ್ ಬೇಡ, ಬನ್ನಿ. ಇಲ್ಲಿ ಯಾರು ಇಲ್ಲ, ಬನ್ನಿ. ನಿಮ್ಮ ಅತ್ತೆಯವರಷ್ಟೇ ಇರೋದು.